ಗಮ ಮಮ ಮಮ ಗಮ ಮಮ ಮಮ ಗಮ ಪದ ಪಾಮ ಗಮ ನಿರಿ ರಿ 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 ನಿರಿ ರಿ 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 ಗಮ ಮಗ ಗ ಸರಿ ಸಾ ಗಮ ಮಗ ಗ ಸರಿ ಸಾ ಸ್ವರಗಳ ಮಾಧುರ್ಯ ಸಂಗೀತ ನಾ ನಿಮ್ಮ ಬಾಳಿನ ಸಂಗೀತ ಸ್ವರಗಳ ಮಾಧುರ್ಯ ಸಂಗೀತ ನಾ ನಿಮ್ಮ ಬಾಳಿನ ಸಂಗೀತ ನಾ ನಿಮ್ಮ ಸಂಗೀತ ನಾ ನಿಮ್ಮ ಸಂಗೀತ ಬಾ ನನ್ನ ಸಂಗೀತ ಬಾ ನನ್ನ ಸಂಗೀತ ಎಲ್ಲೋ ಹುಟ್ಟಿದ ನದಿಯೊಂದು ಸೇರುವ ಜಾಗವು ಬೇರೊಂದು ಎಲ್ಲೋ ಹುಟ್ಟಿದ ಹೆಣ್ಣೊಂದು ಸೇರುವ ಜಾಗವು ಬೇರೊಂದು ಸಾಗುವ ತವಕದಿ ನೂರೊಂದು ಸೇರಲೇಬೇಕದು ಮನೆಯೊಂದು ಇದೇ ಬದುಕಿನ ಬಾಂಧವ್ಯವು ಇದೇ ಬದುಕಿನ ಬಾಂಧವ್ಯವು ಸ್ವರಗಳ ಮಾಧುರ್ಯ ಸಂಗೀತ ನಾ ನಿಮ್ಮ ಬಾಳಿನ ಸಂಗೀತ. ಯಜಮಾನ್ರೆ ಯಜಮಾನ್ರೆ ಏನೋ ಯಾರ್ದೋ ಫೋನ್ ಬಂದಿತ್ತು, ರಿಂಗ್ ಆಗಿ ಕಟ್ ಆಗೋಯ್ತು ಯಜಮಾನ್ರೆ. ಸರಿ. ಲಾ 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 ಲಾ. ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಬ್ಯುಸಿ ಇರಬೇಕು. ಸಂಗೀತ ಅವ್ರು ಫೋನ್ ಮಾಡಿದ್ದಾರೆ. ಇನ್ನೊಮ್ಮೆ ಫೋನ್ ಮಾಡಿದಾಗ ಹಾಡ್ತೀನಿ ಅಂತ ಅಮ್ಮನ ಹತ್ರ ಹೇಳಿದ್ರು. ಅಮ್ಮ ಅಮ್ಮ ಹಲೋ ಹಲೋ, ನಾನು ಸಂಗೀತ ಅವರಲ್ವಾ? ಹೌದು. ಜಾನ್ಕಮ್ಮ ಅವ್ರ ಹತ್ರ ಮಾತಾಡ್ಬೇಕಿತ್ತು. ಜೊತೆಗೆ ಹಾಡನ್ನು ಹಾಡ್ಬೇಕಲ್ವಾ? ಗಮ ಪಮ ಗರಿ ಸಾ ನಿಸಗ 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 ರಿ ಸಾ ಗಮ ಪಮ ಗರಿ ಹೌದು. ನಿಸಗ 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 ರಿ ಸಾ. ನಾನು ಸಂಗೀತ ಪ್ರೇಮಿನಿ. ಇರಿ ಒಂದು ನಿಮಿಷ, ಅಮ್ಮನ ಕರಿತೀನಿ. ಅಮ್ಮ ಅಮ್ಮ ಏನೋ ಕರೆದೆ? ಸಂಗೀತ ಫೋನ್ ಮಾಡಿದ. ಸಂಗೀತನ ಸಂಗೀತ, ನನಗೆ ಗೊತ್ತಿತ್ತು ನೀನು ಇವತ್ತು ಫೋನ್ ಮಾಡೇ ಮಾಡ್ತೀಯ ಅಂತ. ಹೇಗಿದೆಯಮ್ಮ? ಮನೇಲೆಲ್ಲ ಚೆನ್ನಾಗಿದ್ದಾರಲ್ಲ? ಅಮ್ಮ ತುಂಬಾ ಖುಷಿಯಾಗಿರೋಗಿದೆ. ಹೌದಮ್ಮ, ಅದ್ಯಾಕೋ ಗೊತ್ತಿಲ್ಲ, ನಿನ್ನನ್ನು ಕಂಡ್ರೆ ನಂಗೆ ತುಂಬ ಇಷ್ಟ. ನಿನ್ನ ಹಾಡಂದ್ರೆ ಪಂಚಪ್ರಾಣ. ನಿನ್ನ ಜೊತೆ ಮಾತಾಡೋದು ಅಂದರೆ ತುಂಬ ಖುಷಿಯಾಗುತ್ತೆ. ಸಂಗೀತ, ಹಿಂದಿನ ಜನ್ಮದಲ್ಲಿ ನಿನ್ನ ಮಧ್ಯೆ ಅದೇನು ಸಂಬಂಧ ಇತ್ತೋ ಏನೋ. ಇರಬಹುದಮ್ಮ. ಹಿಂದಿನ ಜನ್ಮದ ಸಂಬಂಧದ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ಈ ಜನ್ಮದಲ್ಲಂತೂ ನನ್ನ ನಿಮ್ಮ ಮಧ್ಯೆ ಒಂದೊಳ್ಳೆ ಆತ್ಮೀಯತೆ ಇದೆ. ನಾನು ಯಾರು ಅಂತ ಗೊತ್ತಿಲ್ದಿದ್ರು
ನನ್ನ ಹಾಡನ್ನ ಎಷ್ಟು ಇಷ್ಟಪಡ್ತೀರಾ ನೀವು? ನನ್ನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಅಭಿಮಾನ. ಹೆಸರೇ ಇಲ್ದಿರೋ ಈ ಸಂಬಂಧ ನಿಜವಾಗ್ಲೂ ಗ್ರೇಟ್ ಅಲ್ವಾ ಅಮ್ಮ? ನೀನು ಹೇಳೋದು ನಿಜ ಸಂಗೀತ. ಆದರೆ ಹೆಸರೇ ಇಲ್ಲದ ಈ ನಮ್ಮ ಸಂಬಂಧಕ್ಕೆ ಮುಂದೆ ಒಂದು ಹೆಸರು ಸಿಕ್ಕೇ ಸಿಕ್ಕುತ್ತೆ. ಸಂಗೀತ, ಒಂದು ಹಾಡು ಹಾಡಮ್ಮ. ಸರಿಯಮ್ಮ, ಹಾಡ್ತೀನಿ. ಅವತ್ ಹಾಡಿದ್ನಲ್ಲ ಅದೇ ಹಾಡು ಹಾಡ್ಲಾ ಅಥವಾ ಬೇರೆ ಹಾಡು ಹಾಡ್ಲಾ? ನಿನ್ಗೆ ಯಾವ್ದು ಇಷ್ಟವಾಗುತ್ತೋ ಅದನ್ನೇ ಹಾಡು. ಆಯ್ತಮ್ಮ, ಹಾಡ್ತೀನಿ. ಮಲ್ಲಿಗೆ ಹೂವೇ, ಸಂಪಿಗೆ ಹೂವೇ, ಚಂಡು ಹೂವೇ, ಬಲು ತುಂಡು ಹೂವೇ, ಯಾರಿಗಾಗಿ ಅರಳಿರುವೆ, ಯಾರಿಗಾಗಿ ಅರಳಿರುವೆ, ದೇವರಿಗಾಗೋ ದೇವರಂತ ಅಮ್ಮನಿಗಾಗೋ, ಹೇಳು 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 ನೀ ಹೇಳು ಹೇಳು ಹೇಳು, ಚಂದದ ಹೂಗಳ ವಿಧ ವಿಧ ಪರಿಮಳ ಮನೆಯ ಅಂಗಳ, ಬಣ್ಣ ಬಣ್ಣಗಳು ಕೋರೈಸಿದೆ ಈ ಕಂಗಳ, ಬಿಲ್ವ ತುಳಸಿ ಮರುಗ ದವನ ಪಾವನ ಮಾಲೆ, ಪೂಜಿಪ ಕೈಗಳ ಪುಣ್ಯಕ್ಕೆ ಇದೆ ಎಲ್ಲೇ ಎಲ್ಲೇ, ಹೇಳಿ 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 ನೀ ಹೇಳಿ ಹೇಳಿ ಹೇಳಿ. ಸಂಗೀತ, ನನ್ಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಿದೆಯಾ? ನಿನ್ನ ಹಾಡು ಕೇಳಿ ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ಅನ್ನಿಸ್ತಿದೆ. ನಿನ್ನ ನೋಡ್ಬೇಕು ಅಂತ ತುಂಬಾ ಅನ್ನಿಸ್ತಿದೆ. ಒಂದ್ಸಲ ನಮ್ಮ ಮನೆಗೆ ಬಾಮ್ಮ. ಖಂಡಿತ ಬರ್ತೀನಮ್ಮ. ಅಂದಾಗೆ ನಿಮ್ಮ ಮನೆ ಇರೋದೆಲ್ಲಿ? ಬನಶಂಕರಿಲಿ. ಹೌದಾ? ನಾನು ಪ್ರತಿ ಸೋಮವಾರ ಬನಶಂಕರಿಯಲ್ಲಿರುವ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀನಿ. ನಾಳೆ ಅಲ್ಲಿಗೆ ಬರ್ತಾ ಇದ್ದೀನಿ. ನಿನ್ನ ಮೊದಲ ಭೇಟಿ ಆ ದೇವರ ಸನ್ನಿಧಿಯಲ್ಲೇ ಆಗಲಿ. ಬರ್ತೀಯಲ್ವಾ? ಆಯ್ತಮ್ಮ, ನೀವಿಷ್ಟು ಪ್ರೀತಿ ವಿಶ್ವಾಸದಿಂದ ಕರಿತಾ ಇದ್ದೀರಾ, ಖಂಡಿತವಾಗ್ಲೂ ಬರ್ತೀನಿ. ಕಾಯ್ತಾ ಇರ್ತೀನಿ. ಸರಿಯಮ್ಮ, ಬಾಯ್. ಬಾಯ್. ಈ ಮನೆಗೆ ಸೊಸೆ ಸಿಕ್ಬಿಟ್ರು ಕಣೋ, ಸಿಕ್ಬಿಟ್ರು. ನಾಳೆನೇ ಅವಳನ್ನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ. ನಾಳೆನೇ ಹೋಗ್ಬರ್ತೀನಿ. ಅಮ್ಮನ ಉದ್ದೇಶ ಏನು? ಏನ್ ಮಾಡಕ್ ಹೊರಟಿದ್ದಾರೆ ಅಂತ ಒಂದು ಅರ್ಥನೇ ಆಗ್ತಾ ಇದೆ. ಸಂಗೀತ, ಯಾರಮ್ಮ ಫೋನು? ಯಾರತ್ರ ಹಾಡು ಹೇಳ್ತಾ ಇದ್ದೆ? ನನ್ನ ಫ್ಯಾನಿಗೆ ನಾನೇ ಫೋನ್ ಮಾಡಿದ್ದೆ ಅಮ್ಮ. ಫ್ಯಾನಾ? ಹೌದಮ್ಮ. ಅವತ್ತು ಗುರುಗಳಿಗೆ ಅಂತ ಫೋನ್ ಮಾಡಿ ನಾನು ಹಾಡು ಹೇಳಿದ್ನಲ್ಲ, ಆ ಕಾಲ್ ಬೇರೆ ಯಾರಿಗೋ ಹೋಗಿತ್ತು. ಆಮೇಲೆ ಸಾರಿ ಅಂತ ಮೆಸೇಜ್ ಕಳ್ಸಿದೆ ಅಂತ ಹೇಳಿದ್ನಲ್ಲ, ಅವ್ರಿಗೆ. ಅವ್ರ ಹೆಸರು ಜಾನಕಮ್ಮ ಅಂತ. ನನ್ನ ವಾಯ್ಸ್ ತುಂಬಾ ಇಷ್ಟ ಆಗಿ ಹೋಗಿದೆ ಅವ್ರಿಗೆ. ಅದಕ್ಕೆ ಸಾರಿ ಕೇಳಿದ್ರೆ ಸಾಲದು, ಹಾಡು ಹೇಳ್ಬೇಕು ಅಂತ ಹೇಳಿದ್ರು. ಆದ್ರೆ ಅವತ್ ನಾನು ಹಾಡು ಹೇಳಲಿಲ್ಲ. ಅವ್ರಿಗೆ ನಿರಾಸೆ ಮಾಡಬಾರ್ದು ಅಂತ ಈಗ ಕಾಲ್ ಮಾಡಿ ಹಾಡು ಹೇಳಿದೆ. ಒಳ್ಳೇದಾಯ್ತು. ಕಲ್ತಿರೋ ವಿದ್ಯೆ ಸಾರ್ಥಕ ಆಗೋದೆ ಇಂಥವ್ರಿಂದ. ಅವ್ರಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ ಅನ್ಸುತ್ತಲ್ಲ. ಅವ್ರ ಜೊತೆ ಮಾತಾಡ್ತಾ ಇದ್ರೆ ಎಷ್ಟು ಸಂತೋಷ ಆಗತ್ ಗೊತ್ತಾ ಅಮ್ಮ. ಒಂಥರ ಕಂಫರ್ಟಬಲ್ ಫೀಲ್ ಮಾಡ್ತೀನಿ. ಮನೆಯವ್ರ ಜೊತೆನೆ ಮಾತಾಡ್ತಿದ್ದೀನೇನೋ ಅಂತ ಅನ್ಸುತ್ತೆ. ಅವ್ರ ಮಾತಲ್ಲೇ ಗೊತ್ತಾಗತ್ತೆ ಅವ್ರಿಗೆ ನನ್ ಮೇಲೆ ಎಷ್ಟು ಪ್ರೀತಿ, ವಿಶ್ವಾಸ, ಅಭಿಮಾನ ಇದೆ ಅಂತ. ನಿಜಮ್ಮ, ಅಂಥವ್ರ ಪ್ರೀತಿ, ವಿಶ್ವಾಸ, ಅಭಿಮಾನನೇ ನಿನ್ನ ಯಶಸ್ಸಿನ ಮೆಟ್ಲು. ಅಮ್ಮ, ನಾವು ಒಬ್ರನ್ನೊಬ್ರು ನೋಡಿಲ್ಲ, ಆದ್ರೂ ಈ ಅಭಿಮಾನ ಅನ್ನೋ ಸಂಬಂಧ ನಮ್ಮನ್ನ ಹೇಗ್ ಸೇರ್ಸುತ್ತೆ ನೋಡು.
ಜಾನ್ಕಮ್ಮ ಅವರು ನಾಳೆ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ, ನಿನ್ನನ್ನು ನೋಡ್ಬೇಕು ಅಂತ ಅನಿಸ್ತಾ ಇದೆ, ನೀನು ಅಲ್ಲಿಗೆ ಬಂದ್ಬಿಡು, ನಾವಿಬ್ರು ಮೊದಲನೇ ಸಲ ದೇವಸ್ಥಾನದಲ್ಲೇ ಮೀಟ್ ಮಾಡೋಣ ಅಂತ ಹೇಳಿದ್ರು. ಅಯ್ಯೋ ಅದಕ್ಕೇನಂತೆ, ಹೋಗಿ ಮೀಟ್ ಮಾಡು. ನೀನ್ ಹೇಳೋದು ಕೇಳಿದ್ರೆ ಅವ್ರು ತುಂಬಾ ಒಳ್ಳೆಯವರು ಅನ್ಸತ್ತಲ್ಲ. ಸಂಗೀತ, ಅವ್ರನ್ನ ಮೀಟ್ ಮಾಡಿದಾಗ ತಪ್ಪದೆ ಮನೆಗೆ ಕರ್ಕೊಂಡ್ ಬಾ. ಸರಿ ಅಮ್ಮ. ಟ್ಯಾಬ್ಲೆಟ್ ತಗೊಂಡ್ಯಾ? ಅದು ನಾನು ತಗೋಬೇಕು ಅಂತಿದ್ದೆ, ಅಷ್ಟ್ರೊಳಗೆ ಅದು ಏನಾಯ್ತು. ಅಮ್ಮ ಸುಮ್ಮನೆ ಇರ್ತೀಯಾ? ಏನಾದ್ರೂ ಒಂದ್ ನೆಪ ಹೇಳ್ತಿರ್ತೀಯ ಅಲ್ಲ. ಬಾಯ್ಲಿ ಕೂತ್ಕೋ ಬಾ ನೀನು. ನಾನು ಈಗ್ಲೇ ಹೋಗಿ ಟ್ಯಾಬ್ಲೆಟ್ ತರ್ತೀನಿ. ಅಯ್ಯೋ, ನಿನಗೆ ನನ್ನ ಟ್ಯಾಬ್ಲೆಟ್ ತಗೊಳ್ಳೋದೇ ಚಿಂತೆನಾ? ನೀ ನನ್ನನ್ನ ಎಷ್ಟ್ ಬೇಕಾದ್ರೂ ಬೈಕು, ಈಗ್ಲೇ ಟ್ಯಾಬ್ಲೆಟ್ ತರ್ತೀನಿ. ಸಂಗೀತ, ನೀ ನನ್ನ ಮಗಳಲ್ಲ ಕಣೆ, ನನ್ನ ತಾಯಿ. ಎಲ್ಲಿ ಜಾರಿತೋ ಮನವು ಎಲ್ಲಿ ಮೀರಿತೋ. ಇರೋ ನಾನು ತಿನ್ನಿಸ್ತೇನೆ. ಏನಂತ ನಮ್ಮ ಸುಪುತ್ರ? ಆದಷ್ಟು ಬೇಗ ನಮ್ಮಿಬ್ರನ್ನು ನೋಡ್ಬೇಕು ಅಂತ ಹೇಳ್ತಿದ್ದಾನೆ. ನಾವು ಅವನ್ ನೋಡ್ಬೇಕು ಅನ್ನೋ ಆತರಕ್ಕಿಂತ ಅವನಿಗೆ ನಮ್ಮನ್ನ ನೋಡ್ಬೇಕು ಅನ್ನೋ ಕಾತರ ಅಲ್ಲ? ಹೌದು ರೀ. ಶ್ರುತಿ, ನನಗೆ ಇವತ್ತೆಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಮದುವೆ ಆದಾಗಿನಿಂದ ಇವತ್ತಿನವರೆಗೂ ನನ್ನ ಜೀವನದಲ್ಲಿ ನನ್ನ ಎಲ್ಲಾ ಕಷ್ಟ ಸುಖಗಳಲ್ಲೂ ಒತ್ತಾಸೆ ಆಗಿದೆಯಾ. ನನ್ನ ಬದುಕಲ್ಲಿ ಸಂತೋಷ ಆನಂದನ ತುಂಬಿಕೊಟ್ಟಿದ್ಯಾ. ಈಗ ಈ ಮಗುನ್ ಕೊಡ್ತಾ ಇದೆಯಾ. ನನ್ನ ಜೀವನದಲ್ಲಿ ಸಂಭ್ರಮ ಸಂತೋಷ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ನಿಜವಾಗ್ಲೂ ನಿನ್ನಂತ ಹೆಂಡತಿಯನ್ನು ಪಡೆಯೋದಕ್ಕೆ ನಾನು ತುಂಬಾ ತುಂಬಾ ಪುಣ್ಯ ಮಾಡಿದ್ದೆ ಶ್ರುತಿ. ಇಲ್ಲ ರೀ, ನಿಮ್ಮನ್ ಗಂಡನ ಪಡೆಯೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೆ. ಆ ದೇವ್ರ ನಮ್ಮ ವಿಷಯದಲ್ಲಿ ಎಷ್ಟೊಂದು ಉದಾರಿ ನೋಡಿ. ಮದ್ವೆ ಆದ ದಿವಸದಿಂದ ಇಂದಿನವರೆಗೂ ಒಂದು ನೋವಾಗ್ಲಿ ಕಷ್ಟನಾಗ್ಲಿ ನೀವ್ ನನಗೆ ಕೊಡ್ಲಿಲ್ಲ. ಈಗ ನಮ್ಮಿಬ್ರ ಮಧ್ಯೆ ನಮ್ ಪಾಪು ಬರ್ತಾ ಇದೆ. ಅವನನ್ನ ಹೇಗೆಲ್ಲ ಬೆಳೆಸ್ಬೇಕು ಅಂತ ಆಸೆ ಪಟ್ಟಿದೀನಿ ಗೊತ್ತಾ ರೀ. ನಮ್ ಮಗ ಡಾಕ್ಟ್ರೋ ಇಂಜಿನಿಯರೋ ಆಗದೆ ಇದ್ರೂ ಪರವಾಗಿಲ್ಲ, ಆದ್ರೆ ಮಾನವೀಯತೆ ಮನುಷ್ಯತ್ವ ಇರೋ ವ್ಯಕ್ತಿ ಆಗ್ಬೇಕು. ಕಷ್ಟದಲ್ಲಿರೋ ಜನಗಳಿಗೆ ನಿಮ್ಮ ರೀತಿನೇ ಇವನು ಸಹಾಯ ಹಸ್ತ ಚಾಚಬೇಕು. ನೀವು ಇವನನ್ನ ಅದೇ ರೀತಿ ಬೆಳೆಸ್ತೀರಾ ಅಲ್ವಾ? ಅರೆ, ಬೆಳೆಸ್ತೀರಾ ಅಂದ್ರೆ ಏನರ್ಥ? ಇಬ್ರು ಸೇರಿ ಬೆಳೆಸೋಣ. ನೀನ್ ಹೇಗೆ ಇಷ್ಟಪಡ್ತೀಯೋ ಹಾಗೆ ಬೆಳೆಸೋಣ. ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾನು ಯಾವತ್ತೂ ನಡ್ಕೊಳ್ಳೋದಿಲ್ಲ. ಥ್ಯಾಂಕ್ಸ್ ರೀ. ಶ್ರುತಿ, ನೀನು ಬಯಸಿದ ಹಾಗೆ ನಾನು ನಮ್ಮ ಮಗನ್ನ ಬೆಳೆಸಿದ್ದೀನಿ, ನೋಡ್ಕೋತಾ ಇದ್ದೀನಿ. ಓಂ ಶ್ರೀ ಶಾರದಾಂಬಾಯೈ ನಮಃ. ಓಂ ಶ್ರೀ ಶಾರದಾಂಬಾಯೈ ನಮಃ. ಇವತ್ತು ಪುರಂದರದಾಸರ ಒಂದು ದೇವರ ನಾಮನ ಅಭ್ಯಾಸ ಮಾಡೋಣ, ಆಯ್ತಾ? ಆಯ್ತು ಗುರುಗಳೇ. ಸ ಗ ಮ
ಪಲ್ಲವಿ ನೋಡೋಣ. ಮಧುಕರ ವೃತ್ತಿ ಎನ್ನದು, ಮಧುಕರ ವೃತ್ತಿ ಎನ್ನದು, ಬಲು ಚೆನ್ನದು, ಬಲು ಚೆನ್ನದು, ಬಲು ಚೆನ್ನದು, ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು, ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು. ಪದುಮನಾಭನ ಪಾದ ಪದುಮ ಮಧುಪವೆಂಬ, ಪದುಮನಾಭನ ಪಾದ. ಮಧುಪವೆಂಬ ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು, ಬಲು ಚೆನ್ನದು, ಮಧುಕರ ವೃತ್ತಿ ಎನ್ನದು. ಗೊತ್ತಾಯ್ತಾ? ಇವತ್ತಿಗೆ ಸಂಗೀತ ಅಭ್ಯಾಸ ಸಾಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು. ನಾಳೆ ಇನ್ನೂ ಚೆನ್ನಾಗಿ ಹಾಡಬೇಕು. ಗೊತ್ತಾಯ್ತಾ? ದೇವ್ರು ಒಳ್ಳೇದು ಮಾಡಲಿ. ಸಂಗೀತ, ಒಂದು ನಿಮಿಷ ರಮ್ಮ. ಇವತ್ತು ನಿನ್ನ ಗಮನ ಬೇರೆ ಎಲ್ಲೋ ಇತ್ತು ಅಂತ ನನ್ಗನ್ನಿಸ್ತಾ ಇದೆಯಮ್ಮ. ಗುರುಗಳೇ, ಅದು ಏನಿಲ್ಲ ಗುರುಗಳೇ. ಇನ್ನು ಮುಂದೆ ಯಾವತ್ತೂ ಇಂಥ ತಪ್ಪಾಗಬಾರ್ದು ನಿನ್ನಿಂದ. ಮನಸ್ಸನ್ನ ಬೇರೆ ಕಡೆ ಹರಿಯೋದಕ್ಕೆ ಬಿಡಬಾರ್ದು. ಗೊತ್ತಾಯ್ತಾ? ಸರಿ. ಒಂದ್ ನಿಮಿಷ ಸಂಗೀತ, ಬಾಯ್. ಎಲ್ಲಿಗಮ್ಮ? ಬಾ ಹೇಳ್ತೀನಿ. ಅಯ್ಯೋ ಅಮ್ಮ ನಾನು ಬಾರೋ ತರ್ಲೆ. ಬಾ 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 ಬಾ. ನಿನಗೆ ಕಜ್ಜಾಯ ಅಂದ್ರೆ ಇಷ್ಟ ತಾನೆ? ಹೌದಮ್ಮ. ಅಂದ್ಮೇಲೆ ಇನ್ನೂ ಯಾಕೆ ಸುಮ್ಮನೆ ಇದೆಯಾ? ತಗೋ. ಹೌದು, ನನಗ್ ಕಜ್ಜಾಯ ಇಷ್ಟ ಅಂತ ನಿಮಗೆ ಯಾರು ಹೇಳಿದ್ದು? ಇದಾನಲ್ಲಮ್ಮ ನನ್ನ ಮಗ, ಇವನೇ ಹೇಳಿದ್ದು. ನೀನಾ? ಹೌದು ಸಂಗೀತ. ನಿನಗೆ ಹೇಗೆ ಗೊತ್ತು? ನಿನಗೇನ್ ಇಷ್ಟ, ನಿನಗೇನ್ ಕಷ್ಟ, ನಿನಗೆ ಯಾವ್ಯಾವ ಕೀರ್ತನೆಗಳು ಇಷ್ಟ, ಎಷ್ಟಿಷ್ಟ, ಯಾಕಿಷ್ಟ ಅಂತ ಎಲ್ಲದೂ ನನ್ಗೆ ಗೊತ್ತು. ಹೋ, ನನ್ನ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ಯಾ. ನೀನು ನಿನ್ನನ್ನು ಅರ್ಥ ಮಾಡ್ಕೊಂಡಿರೋಕ್ಕಿಂತ ಹೆಚ್ಚಾಗಿ ನಾನು ನಿನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ಗೊತ್ತಾ? ಹೌದಾ? ಅದ್ ಹೇಗೆ? ಅದೆಲ್ಲ ಹಾಗೆ. ರಘು, ಈಗ ನಾನು ಹೇಳಲೇಬೇಕು ನೀನು. ಹಾಗಾದ್ರೆ ಇನ್ನೊಂದೆರಡು ಕಜ್ಜಾಯ ತಿನ್ನು, ಆಮೇಲೆ ಹೇಳ್ತೀನಿ. ತಗೋ. ಈಗ ತಗೊಂಡಿದ್ದೀನಲ್ಲ, ಈಗ್ಲಾದ್ರೂ ಹೇಳು. ನೀನು ಅಂದ್ರೆ ತುಂಬಾ ಇಷ್ಟ.